ಎಲ್ರಿಗೂ ನಮಸ್ತೆ. ಇಷ್ಟು ದಿನ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಪರ್ ರೂಟೀನ್ ಇಲ್ಲದೆ ಇರೋ ಒಂದು ಕಾರಣದಿಂದಾಗಿ ಇನ್ಕನ್ಸಿಸ್ಟೆಂಟ್ ಆಗಿದೆ. ಇನ್ಮೇಲಿಂದ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಮುಖಾಂತರ ಬಂದಿದ್ದೀನಿ ಕನ್ಸಿಸ್ಟೆಂಟ್ ಇರೋದಕ್ಕೆ. ದಟ್ ಮೀನ್ಸ್ ಎವ್ರಿ ಸಿಂಗಲ್ ವೀಕು ಎವ್ರಿ ಮಂಡೇ ಒಂದು ವ್ಲಾಗ್ ಮಾಡ್ತೀನಿ. ಆ ವ್ಲಾಗ್ನ ಡಿಸ್ಕ್ರಿಪ್ಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಚಂಕ್ಸ್ ಆಫ್ ಪಾರ್ಟ್ಸ್ನ ಕಟ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಸ್ವಲ್ಪ ಜನ ಲೆಂತಿ ವಿಡಿಯೋ ನೋಡಲಿಕ್ಕೆ ಇಷ್ಟ ಇಲ್ಲದೆ ಇರೋರು ದೇ ಕ್ಯಾನ್ ಆಲ್ವೇಸ್ ಗೋ ಥ್ರೂ ಇಟ್ ಆ್ಯಂಡ್ ಎಂಗೇಜ್ಮೆಂಟ್ ಇಂಕ್ರೀಸ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ನೋಡೋಣ, ಇದು ಒಂದು ಸರಿ ಟ್ರೈ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. ಸೊ ದಟ್ಸ್ ಪ್ರಿಟಿ ಮಚ್ ಎವ್ರಿಥಿಂಗ್ ಅಬೌಟ್ ದಟ್ ಇಂಟ್ರೊಡಕ್ಷನ್. ಸ್ವಲ್ಪ ಲೆಂತಿಯಾಗಿ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಶಾರ್ಟಾಗಿ ಮುಗಿಸ್ತೇವೆ. ದ ಥಿಂಗ್ ಈಸ್, ಇವತ್ತು ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಬಂದರೆ, ಅದೇನಂದರೆ ನನ್ನ ರಿಕವರಿ, ನನ್ನ ಎಕ್ಸ್ಪೀರಿಯನ್ಸು ಆ್ಯಂಡ್ ನನ್ನ ಪರ್ಸ್ನಲ್ ವ್ಯೂನ ಒಂದು ಇಂಜುರಿ ಬಗ್ಗೆ, ಲೈಕ್ ಯಾವುದೇ ಒಂದು ಮೇಜರ್ ಅಥವಾ ಮೈನರ್ ಇಂಜುರಿ ಬಗ್ಗೆ ಹೇಗಿರುತ್ತೆ. ಈಗ ಆ್ಯಸ್ ಯು ಸಮ್ ಆಫ್ ಯು ಗೈಸ್ ನೋ ದಟ್ ಐ ವೆಂಟ್ ಫಾರ್ ಎ ಕಾಲರ್ ಬೋನ್ ಸರ್ಜರಿ ಹಿಯರ್. ಸೊ ಆಫ್ಟರ್ ದ್ಯಾಟ್ ಲೈಕ್ ಮಸಲ್ ಲಾಸ್ ಆಯಿತು ಆ್ಯಂಡ್ ಸ್ಟ್ರೆಂತ್ ಲಾಸ್ ಆಯಿತು. ಅದಾದಮೇಲೆ ಲೈಕ್ ಸ್ಟ್ಯಾಮಿನಾ ಲೈಕ್ ಎಲ್ಲ ಸೈಡ್ನಿಂದನೂ ಲಾಸ್ ಆಗಿದೆ. ಸೊ ಅದರಿಂದಾಗಿ ನನಗೇನೇನೆಲ್ಲ ಎಫೆಕ್ಟ್ ಆಯಿತು, ಅದನ್ನು ಹೇಗೆ ಓವರ್ಕಮ್ ಮಾಡ್ತಿದ್ದೀನಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಟಾಪಿಕ್ ಏನಾಗಿರುತ್ತೆ ಅಂತಂದರೆ ಹೌ ಟು ಗೆಟ್ ಬ್ಯಾಕ್ ಟು ಜಿಮ್ ಆಫ್ಟರ್ ಎನ್ ಇಂಜುರಿ ಅಂತ ಮಾತಾಡ್ತೀನಿ. ಬಟ್ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೆ, ಬಟ್ ಅವತ್ತು ಜಸ್ಟ್ ಮೇಲ್ ಮಾತಾಡಿದ್ದೆ. ಈಗ ಸ್ವಲ್ಪ ಡೀಟೇಲಾಗಿ ಮಾತಾಡ್ತೀನಿ. ಈ ವಿಡಿಯೋನ ಯಾರ್ಯಾರು ನೋಡ್ಬೋದಪ್ಪ ಅಂತಂದರೆ, ತುಂಬ ಒಂದು 6-7 ತಿಂಗಳು ಅಥವಾ 1 ವರ್ಷ ಗ್ಯಾಪ್ ಆಗಿದೆ. ಕಂಪ್ಲೀಟಾಗಿ ಡಯಟ್ ಆಫ್ ಸ್ಟಾರ್ಟ್ ಆಗಿದೆ, ಕಂಪ್ಲೀಟಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ, ಸ್ಟ್ರೆಂತ್ ಲಾಸ್ ಆಗಿದೆ, ಮಸಲ್ ಲಾಸ್ ಆಗಿದೆ. ಈ ಥರದವರು ನೋಡ್ಬೋದು. ಮತ್ತು ಇಂಜುರಿ ಆಗಿ ಕಂಪ್ಲೀಟಾಗಿ ಅವರ ಒಂದು ಮೊಬಿಲಿಟಿ ಸ್ವಲ್ಪ ಡಿಕ್ರೀಸ್ ಆಗಿದೆ ಆ್ಯಂಡ್ ಸ್ಟ್ರೆಂತ್ ಕಂಪ್ಲೀಟಾಗಿ ಲಾಸ್ ಆಗಿದೆ. ಇದ್ರ ಬಗ್ಗೆ ಈ ಥರ ಒಂದು ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತೀರ ಅವರೆಲ್ಲ ಈ ಒಂದು ವಿಡಿಯೋಗೆ ರಿಲೇಟ್ ಮಾಡ್ಕೋಬೋದು. ಆ್ಯಂಡ್ ದೇ ಕ್ಯಾನ್ ಇನ್ನೊಬ್ರದ್ದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇನ್ನೊಬ್ರದ್ದು ಪಾಯಿಂಟ್ ಆಫ್ ವ್ಯೂನ ನೋಡಿ ತಿಳ್ಕೊಂಡು ದೇ ಕ್ಯಾನ್ ಗೆಟ್ ಸಮ್ ಪಾಯಿಂಟ್ಸ್ ಫಾರ್ ದೇರ್ ಲೈಫ್ ಸ್ಟೈಲ್. ಸೊ ಹೀಗೆ ಫಸ್ಟು ಎಲ್ಲಿಂದ ಶುರು ಮಾಡ್ತೀನಿ ಅಂತಂದರೆ, ಆಕ್ಸಿಡೆಂಟ್ ಅಥವಾ ಇಂಜುರಿ ಆಗಿ ಸರ್ಜರಿ ಮಾಡ್ತಾರೆ ಡಾಕ್ಟ್ರು. ಲೈಕ್ ದೇ ಆಸ್ಕ್ ಯು ಟು ರೆಸ್ಟ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಡಿಪೆಂಡ್ಸ್ ಅಪಾನ್ ದ ಇಂಟೆನ್ಸಿಟಿ ಆಫ್ ಯುವರ್ ಇಂಜುರಿ, ಎಷ್ಟು ಹಾರ್ಶಾಗಿ ಆಗಿರುತ್ತೆ ಅಥವಾ ಎಷ್ಟು ಲೈಕ್ ದೊಡ್ಡದೇ ಆಗಿರುತ್ತೆ ನಿಮ್ಮ ಇಂಜುರಿ, ಅದಕ್ಕೆ ಡಿಪೆಂಡ್ ಆಗಿ ನಿಮಗೆ ರೆಸ್ಟ್ ಪೀರಿಯಡ್ ಹೇಳ್ತಾರೆ. ಬಟ್ ಐ ಸಜೆಸ್ಟ್ ಯು ಇಸ್ ಲೈಕ್ ಟೇಕ್ ದಟ್ ರೆಸ್ಟ್ ಪೀರಿಯಡ್ ಸೀರಿಯಸ್ಲಿ ಆ್ಯಂಡ್ ಕಂಪ್ಲೀಟಾಗಿ ಸ್ವಲ್ಪನೂ ಮೂವ್ ಮಾಡಬೇಡಿ ಅಂತೆಲ್ಲ ಡಾಕ್ಟ್ರ್ ಹೇಳಲ್ಲ. ಮೊಬಿಲಿಟಿ ಇರಬೇಕು ಆ್ಯಂಡ್ ಏನಂತಂದರೆ ರೀಹ್ಯಾಬ್ ಅಂತ ಹೇಳ್ತಾರಲ್ಲ, ಆ ಮೊಬಿಲಿಟಿಗೋಸ್ಕರ ಮತ್ತು ರೀಹ್ಯಾಬ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸಸೈಸಸ್ನ ಹೇಳ್ಕೊಡ್ತಾರೆ ಅವರೇ ಡಾಕ್ಟರ್ಸು. ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡ್ತಾರೆ. ಸೊ ಮಾಡ್ಲಿಕ್ಕೆ ಹೇಳ್ತಾರೆ ಆ್ಯಂಡ್ ಒಂದು ಡೆಡ್ಲೈನ್ ಕೊಟ್ಟಿರ್ತಾರೆ, ಇಲ್ಲಿ ತನಕ ನೀವು ಜಾಸ್ತಿ ವೆಯ್ಟ್ನ ಟಚ್ ಮಾಡಬೇಡಿ. ನನಗೆ ಕೊಟ್ಟಿದ್ದು 6 ಮಂತ್ಸ್ ತನಕ ಯು ಶುಡ್ ನಾಟ್ ಲಿಫ್ಟ್ ಮೋರ್ ವೆಯ್ಟ್ಸ್ ಅಂತ ಹೇಳ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 2 kg 2.5 kg ತನಕ ಲಿಫ್ಟ್ ಮಾಡ್ಬೋದು. ಅದು ಆಫ್ಟರ್ 2.5-3 ಮಂತ್ಸ್ ಆದಮೇಲೆ ಒಂದು 2 kg ತನಕ ಲಿಫ್ಟ್ ಮಾಡ್ಬೋದು, ಓವರ್ ಹೆಡ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿದರು. ಸೊ ಒನ್ ಥಿಂಗ್ ಏನಪ್ಪ ಅಂತಂದರೆ, ಡಾಕ್ಟ್ರ್ ಮೇಯ್ನಾಗಿ ಫೋಕಸ್ ಮಾಡೋದು ಮೊಬಿಲಿಟಿ ಬಗ್ಗೆ ಫೋಕಸ್ ಮಾಡ್ತಾರೆ. ಆ್ಯಂಡ್ ಲೈಕ್ ನಿಮ್ಗೆ ಹೇಳ್ಕೊಡ್ತಾರೆ ಮೊಬಿಲಿಟಿ ಹಾಳಾಗಬಾರ್ದು. ಫಾರ್ ಎಕ್ಸಾಂಪಲ್, ನನ್ನ ಕಂಪ್ಲೀಟ್ ಶೋಲ್ಡ್ರ್ ಇಂಜುರಿ ಆಗಿರೋದ್ರಿಂದ ಈ ಒಂದು ಮೊಬಿಲಿಟಿ ಲೈಕ್ ಕಂಪ್ಲೀಟಾಗಿ ಏನು ಮೂವ್ಮೆಂಟ್ ಆಗ್ತಿದೆ ಇಷ್ಟು ಫ್ರೀ ಮೂವ್ಮೆಂಟ್ ಆಗಬೇಕು. ಇಫ್ ಇನ್ ಕೇಸ್ ನಾನು ಕರೆಕ್ಟಾಗಿ ಮೂವ್ ಮಾಡಲೇ ಇಲ್ಲ, ಜಾಸ್ತಿ ಕೆಲಸ ಮಾಡಲಿಲ್ಲ ಅಂತಂದರೆ ಲೈಕ್ ಇದು ಇಲ್ಲಿ ತನಕ ಹೋಗೋದು ಮೇ ಬಿ ಇಲ್ಲಿಗೆ ಸ್ಟಾಪ್ ಆಗ್ಬೋದು. ಕಂಪ್ಲೀಟ್ 180 ಡಿಗ್ರಿಗೆ ಏನು ಸ್ಟ್ಯಾಂಡಪ್ ಆಗ್ತಿತ್ತು ಫುಲ್ ಕಂಪ್ಲೀಟಾಗಿ ಅದು ಅಷ್ಟಾಗದೇ ಇರ್ಬೋದು. ಇಫ್ ಐ ಡಿಂಟ್ ಕೇರ್ ಆಫ್ ಜಾಯಿಂಟ್ ಕರೆಕ್ಟಾಗಿ ಮೂವ್ಮೆಂಟ್ಸ್ ಮಾಡಿಲ್ಲ, ರೆಗ್ಯುಲರಾಗಿ ಕರೆಕ್ಟ್ ರೀಹ್ಯಾಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಸೊ ಅವ್ರು ನಿಮ್ಮ ಮೊಬಿಲಿಟಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ನೀವು ನಾರ್ಮಲ್ ಡೇಸಲ್ಲಿ ಹೇಗೆ ರೆಗ್ಯುಲರಾಗಿ ಮೂವ್ಮೆಂಟ್ ಮಾಡ್ತಿದ್ದೀರಿ ಹಾಗೆ ಮೂವ್ಮೆಂಟ್ ಮಾಡಬೇಕು ಅನ್ನೋ ಥರ ಫೋಕಸ್ ಮಾಡಿ ನಿಮಗೆ ಒಂದು ಸಣ್ಣ ಪುಟ್ಟ ಎಕ್ಸಸೈಸ್ನ ಹೇಳ್ಕೊಡ್ತಾರೆ. ಬಟ್ ಮೊಬಿಲಿಟಿ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಏನು ಅನಿಸಿದೆ ಅಂದರೆ, ಸ್ಟ್ರೆಂತ್ ಸಹ ಭಾಳಷ್ಟು ಇಂಪಾರ್ಟೆಂಟು. ಹೇಗೆ ಅಂದರೆ, ನಾನು ಬಿಗಿನಿಂಗಲ್ಲಿ ವರ್ಕೌಟ್ ಅಥವಾ ಜಸ್ಟ್ ಇದ್ರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು 2 kg ಅಂತ ಹೇಳಿದ್ರಲ್ಲ, ಆಫ್ಟರ್ 3 ಮಂತ್ಸ್ 2 kg ಲಿಫ್ಟ್ ಮಾಡಿ ಲೈಕ್ ಅಬ್ಸಲ್ಯೂಟ್ಲಿ ಮಸಲ್ ಲಾಸ್ ಎಲ್ಲ ಆಗಿತ್ತು. ಅದ್ರ ಬಗ್ಗೆ ಆಫ್ಟರ್ ಮುಂದೆ ಹೇಳ್ತೀನಿ. ಸ್ಟ್ರೆಂತ್ ಲಾಸ್ ಎಲ್ಲ ಆಗಿತ್ತು. ಸೊ ಆ ಒಂದು 2 kg ಲಿಫ್ಟ್ ಮಾಡ್ತಿದ್ದೀನಿ, ಲೆಫ್ಟ್ ಕೈ ಆಲ್ಮೋಸ್ಟ್ ಹೋಗ್ತಿದೆ. ಯಾಕೆಂದರೆ
ಸ್ಟ್ರೆಂತ್ ಲಾಸು ಆಗಿರೋ ರೀಸನಿಂದಾಗಿ 2.5 kg ಎತ್ತದು ನನಗೆ ಒಂದು ಆಲ್ಮೋಸ್ಟ್ 6 kg 5 kg ಅಥವಾ 6 kg 7.5 kg ಮುಂಚೆ ಶೋಲ್ಡ್ರ್ ಲ್ಯಾಟ್ರಲ್ ರೈಸಸ್ಗೆ ಡಂಬಲ್ ಲ್ಯಾಟ್ರಲ್ ರೈಸಸ್ಗೆ ಯೂಸ್ ಮಾಡ್ತಿದ್ನಲ್ಲ ಹಾಗೆ ಫೀಲ್ ಆಗ್ತಿತ್ತು ಬರೀ 2.5 kg. ಸೊ ಹಾಗೆ 2.5 kg ಎತ್ತದು ಕಷ್ಟ ಆಗ್ತಿತ್ತು, ಬಟ್ ಆಲ್ಮೋಸ್ಟ್ ಐ ಕುಡ್ ಏಬಲ್ ಟು ಲಿಫ್ಟ್ ದಟ್ 2.5 kg ಹಿಯರ್. ಬಟ್ ಬಲಗೈ ನಡುತ್ತಿದೆ, ಲೈಕ್ ಒಳ್ಳೆ ಲೈಕ್ ಎಲೆಗಳ ಥರ ಪಾತ್ರ ಕೊಡ್ತಿದೆ ಇದು. ಐ ಕಾಂಟ್ ಲಿಫ್ಟ್, ಲೈಕ್ ಇದನ್ನು ಮ್ಯಾಚ್ ಆಗ್ತಿಲ್ಲ, ಇಂಬ್ಯಾಲೆನ್ಸ್ ಆಗ್ತಿದೆ. ಇದು ಸ್ವಲ್ಪ ಬೇಗ ಹೋಗ್ತಿದೆ, ಇದು ಸ್ವಲ್ಪ ನಿಧಾನಕ್ಕೆ, ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸ್ ತಗೋತಿದೆ. ಆ್ಯಂಡ್ ಲೈಕ್ ಹೇಗೆ ಅಂತಂದರೆ ಇದು ಹಿಂಗೆ ಬಂದರೆ ಇದು ಹಿಂಗೆ ಹೋಗ್ತಿದೆ, ಲೈಕ್ ಕಂಪ್ಲೀಟಾಗಿ ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ನೀವು ಮೂವ್ಮೆಂಟ್ ಮಾಡಿದ್ರು ಲೆಫ್ಟಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಲಿಫ್ಟ್ ಮಾಡ್ಬೋದು, ಪರ್ಫೆಕ್ಟ್ ಫಾರ್ಮ್ ಬರುತ್ತೆ. ಇಲ್ಲಿ ರೈಟಲ್ಲಿ ಕರೆಕ್ಟಾಗಿ ಫಾರ್ಮ್ ಬರ್ತಿಲ್ಲ, ಆ ರೀತಿ ಆಗ್ತಾಯಿತ್ತು. ಸೊ ಇದರಲ್ಲಿ ನೀವು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಬೇಕಿರೋದೇನಂತಂದರೆ ನಿಮ್ಮ ಫಾರ್ಮು ಮತ್ತು ಒಂದು ಪ್ರೊಪೋರ್ಷನ್ ಇರುತ್ತಲ್ಲ, ಪ್ರೊಪೋರ್ಷನ್ ಅಥವಾ ಒಂದು ಏನಂತಾರೆ ಸಿಮಿಲಾರಿಟಿ ಆಫ್ ಯುವರ್ ಬೋತ್ ದ ಲಿಮ್ಸ್ ಏನಾದರೂ ಆಗಿರ್ಬೋದು, ನಿಮ್ಮ ಲೆಗ್ಸ್ ಆಗಿರ್ಬೋದು, ಲೈಕ್ ಏನಾದರೂ ಆಗಿರ್ಬೋದು, ಹ್ಯಾಂಡ್ಸ್, ಲೆಗ್ಸ್, ಎನಿಥಿಂಗ್. ಸೊ ಅದರ್ ಲಿಮ್ಸ್ ಹೇಗೆ ನಿಮಗೆ ವರ್ಕ್ ಆಗ್ತಿದೆ, ಅದರಲ್ಲಿ ಹೇಗೆ ಅದು ಫಂಕ್ಷನಿಂಗ್ ಮಾಡ್ತಿದೆ, ಸೇಮ್ ಆಲ್ಮೋಸ್ಟ್ ಯು ಹ್ಯಾವ್ ಟು ರೆಪ್ಲಿಕೇಟ್ ದಟ್ ಟು ಯುವರ್ ಇಂಜೂರ್ಡ್ ಲಿಂಬ್. ಇಂಜೂರ್ ಆಗಿರುತ್ತಲ್ಲ ಅದಕ್ಕೆ ರೆಪ್ಲಿಕೇಟ್ ಮಾಡಬೇಕು. ಅಷ್ಟೇ ಅದೇ ಇಂಟೆನ್ಸಿಟಿಲಿ ಇದನ್ನು ಸಹ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನೇನಾದರೂ ನೀವು ಹೋಗ್ತಿದೆ, ಇದನ್ನು ಸ್ವಲ್ಪ ಜಾಸ್ತಿ ಮೂವ್ ಮಾಡಿದ್ರೆ, ಇದು ಜಾಸ್ತಿ ಕರೆಕ್ಟಾಗಿ ಎತ್ತಕ್ಕಾಗ್ತಿಲ್ಲ ಅಂತ ಹಾಗೆ ಬಿಟ್ಬಿಟ್ರೆ, ಅಯ್ಯೋ ನನ್ನ ಕೈಲಿ ಇಷ್ಟು ಮಾಡೋಕ್ಕಾಗ್ತಿಲ್ಲ, ಇಟ್ಸ್ ಓಕೆ, ಸ್ವಲ್ಪ ಸ್ವಲ್ಪ ಮಾಡೋಣ ಅಂತ ಇಷ್ಟಿಷ್ಟೇ ಮಾಡಿಕೊಂಡು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ, ಇಫ್ ಯು ಕಾಂಟ್ ಲಿಫ್ಟ್ ಫಾರ್ ಯು ಕ್ಯಾನ್ ವಾಟ್ ಐ ಟೆಲ್ ಯು ಇಸ್ ಲೈಕ್ ನೀವು ಬೇಕಿದ್ರೆ ವೆಯ್ಟನ್ನ ನೀವು ಏನು ಮಾಡ್ಬೋದು, ಕಾಂಪ್ರಮೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಂದ ತಕ್ಷಣ ಐ ವಿಲ್ ನಾಟ್ ಸಜೆಸ್ಟ್ ಯು ಟು ಲಿಫ್ಟ್ ಲೈಕ್ ಹೇಗೆ ಮುಂಚೆ ಏನು ಎಷ್ಟು ವೆಯ್ಟ್ ಎತ್ತುತ್ತಿದ್ರಿ ಅಷ್ಟು ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನಿತ್ತು, ನಿಮ್ಮ ಒಂದು ಪರ್ಸ್ನಲ್ ರೆಕಾರ್ಡ್ ಏನಿತ್ತು ಅಲ್ಲಿಂದನೇ ಶುರು ಮಾಡಿ ಅಂತ ಹೇಳಲ್ಲ. ಸೊ ಸಣ್ಣ ವೆಯ್ಟಿಂದನೇ ಶುರು ಮಾಡಿ. ಇಫ್ ಯು ಆ ಒಂದು ಮಿನಿಮಮ್ ಏನು ವೆಯ್ಟ್ ಹೇಳಿರ್ತೀರ ಅದನ್ನು ಎತ್ತಕ್ಕಾಗಿಲ್ಲ ಅಂತಂದರೆ ಅದರಲ್ಲೂ ರಿಡ್ಯೂಸ್ ಮಾಡಿ ಇನ್ನು ಬಹಳಷ್ಟು ಕಡಿಮೆ ವೆಯ್ಟ್ ಲಿಫ್ಟ್ ಮಾಡೋದು ನಿಮಗೇನೆ ಬೆಟ್ರ್. ಯಾಕೆ ಅಂತಂದರೆ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಅಂತ ಇರೋದು according to me and what I have experienced and what doctor will also tell is like the proportions and the similarity of both of your limbs. ಇದೆಷ್ಟು ರೈಟ್ ಲಿಂಬು ಎಷ್ಟು ಲೈಕ್ ರೇಂಜ್ ಆಫ್ ಮೋಷನ್ ಹೋಗ್ತಿದೆ, ಲೆಫ್ಟ್ ಲಿಂಬು ಅಷ್ಟೇ ರೇಂಜ್ ಆಫ್ ಮೋಷನ್ಗೆ ಹೋಗಬೇಕು. ಅದರ್ವೈಸ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಫ್ಯೂಚರ್ಲಿ ಆ ಒಂದು ಮೊಬಿಲಿಟಿ ಇಶ್ಯೂ ನಿಮಗೆ ಬರುತ್ತೆ. ಸೊ ಯು ಶುಡ್ ನಾಟ್ ಡೂ ದಟ್. ಯು ಹ್ಯಾವ್ ಟು ಅವಾಯ್ಡ್ ಲಿಫ್ಟಿಂಗ್ ಮೋರ್ ವೆಯ್ಟ್ ಇನ್ ಯುವರ್ ಲೈಕ್ ನಾರ್ಮಲ್ ಲಿಂಕ್. ಕರೆಕ್ಟಾಗಿ ಮೂವ್ಮೆಂಟ್ ಆಗ್ತಿಲ್ಲ ಅಂತಂದರೆ ಕಾಂಪ್ರಮೈಸ್ ಮಾಡಬಾರ್ದು, ಅಷ್ಟೇ ವೆಯ್ಟ್ ಎತ್ಕೊಂಡು ನೀಟಾಗಿ ಮಾಡಬೇಕು. ಲೈಕ್ ಕಂಪ್ಲೀಟ್ ಮೂವ್ಮೆಂಟ್ಸ್ ಬರಬೇಕು, ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ ಇರುತ್ತೆ, ಅದು ಮ್ಯಾಕ್ಸ್ ಟ್ರೈ ಮಾಡಬೇಕು, ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಡೇ ಟು ಡೇ. ಸೊ ಬೈ ಡೂಯಿಂಗ್ ದಟ್ ಯು ವಿಲ್ ಎವೆನ್ಚುಲಿ ನಿಮ್ಮ ಒಂದು ರೇಂಜ್ ಆಫ್ ಮೋಷನ್ನು ನೀಟಾಗುತ್ತೆ, ಮೊಬಿಲಿಟಿ ಮತ್ತು ಬ್ಯಾಕ್ ಟು ಪೊಸಿಷನ್ ಆಗುತ್ತೆ. ನೀವು ಹಾಗೆ ಮಾಡ್ತಾ ಆಫ್ಟರ್ ಲೈಕ್ ಸ್ವಲ್ಪ ಡೇ ಕೊಡ್ತಾ ನಿಮ್ಮ ನ್ಯೂಟ್ರಿಷನ್, ನಿಮ್ಮ ಡಯಟ್ ಕರೆಕ್ಟಾಗಿ ಪ್ರಾಪರ್ ಆಗಿರಬೇಕಾದ್ರೆ ಅದು ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಇಂಜೂರ್ಡ್ ಲಿಂಬ್ ಹೋಗ್ತಾ ಅದು ಸ್ಟ್ರೆಂತ್ ಗೇನ್ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ನೀವು ಪ್ರೋಗ್ರೆಸಿವ್ ಓವರ್ಲೋಡಿಂಗ್ನ ಅಪ್ಲೈ ಮಾಡ್ಬೋದು. ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಅಂದರೆ ಏನಂತ ಗೊತ್ತಿರುತ್ತೆ ಅಂದ್ಕೊತೀನಿ. ಇಫ್ ಯು ಡೋಂಟ್ ನೋ ಕಮೆಂಟ್ ಮಾಡಿ, ಅದರಲ್ಲಿ ಕಮೆಂಟ್ ಚಾರ್ಟಲ್ಲಿ ಹೇಳ್ಕೊಡ್ತೀನಿ. ಇಲ್ಲ ಅಂತಂದರೆ ವಿಲ್ ಮೇಕ್ ಎ ಡೀಟೇಲ್ ವಿಡಿಯೋ ಆನ್ ದ್ಯಾಟ್. ಸೊ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಮಾಡ್ಬೋದು, ಹಾಗೆ ನೀವು ರಿಕವರ್ ಆಗ್ಬೋದು. ಸೊ ಇದಾಯಿತು ನಮ್ಮ ಮೊಬಿಲಿಟಿ ಮತ್ತು ನಮ್ಮ ಒಂದು ಹೇಗಿರಬೇಕು, ನಾವು ಪ್ರೊಪೋರ್ಷನ್ಸ್ ಹೇಗೆ ಮೇಂಟೈನ್ ಮಾಡಬೇಕು, ಯಾವುದನ್ನು ನಾವು ಮಚ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ವೆಯ್ಟ್ ಅಲ್ಲ, ಫಸ್ಟ್ ನಮ್ಮ ಪ್ರಾಪರ್ ಫಾರ್ಮಿಗೆ ನಾವು ಇದು ಮಾಡಬೇಕು. ಸಿಮಿಲರ್ ವೇಯಲ್ಲಿ ಒಂದು ಪೋಸ್ಚರಲ್ಲಿ ನಮ್ಮ ಎರಡೂ ಲಿಮ್ಸನ್ನು ಇಂಜೂರ್ಡ್ ಆ್ಯಂಡ್ ನಾರ್ಮಲ್ ರೆಗ್ಯುಲರ್ ಲಿಂಬು ಎರಡೂ ಹಾಗೇ ಪ್ರೊಪೋರ್ಷನೇಟಾಗಿ ಟ್ರೈನ್ ಮಾಡಬೇಕಂತ ನಾನು ತಿಳ್ಕೊಂಡ್ವಿ. ಸೆಕೆಂಡ್ ಪಾಯಿಂಟ್, ಮಸಲ್ ಲಾಸು ಮತ್ತು ಸ್ಟ್ರೆಂತ್ ಲಾಸ್ ಆಗಿರೋ ಒಂದು ಕಾರಣದಿಂದಾಗಿ ಎಷ್ಟು ಬೇಗ ನೀವು ಗೆಟ್ ಬ್ಯಾಕ್ ಟು ಶೇಪ್ ಅಥವಾ ಗೆಟ್ ಬ್ಯಾಕ್ ಟು ಯುವರ್ ಪ್ರಾಪರ್ ಫಾರ್ಮ್, ಎಷ್ಟು ಸ್ಪೀಡಾಗಿ ನೀವು ಬರ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮಸಲ್ ಲಾಸ್ ಅನ್ನೋದು ಫಸ್ಟ್ ಆಫ್ ಆಲ್ ಲೈಕ್ ಎಲ್ಲರಿಗೂ ಕಾನ್ಸ್ಟೆಂಟ್ ಆಗಿರಲ್ಲ, ಡಿಪೆಂಡಿಂಗ್ ಅಪಾನ್ ಇಂಟೆನ್ಸಿಟಿ ಆಫ್ ಯುವರ್ ಇಂಜುರೀಸ್ ಒಬ್ರಿಗೊಬ್ರಿಗೂ ಡಿಫರ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಇಂಜುರಿ ಟೈಪ್ ಪೀರಿಯಡಲ್ಲಿ ಅಥವಾ ಇಂಜುರಿ ಆದಮೇಲೆ ನಿಮ್ಮ ಒಂದು ರಿಕವರಿ ಪೀರಿಯಡಲ್ಲಿ ಹೇಗಿತ್ತು ನಿಮ್ಮ ಒಂದು ಡಯಟ್ಸು ಮತ್ತು ನಿಮ್ಮ ಒಂದು ಮೂಮೆಂಟ್ಸ್ ಹೇಗಿತ್ತು, ನಿಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಹೇಗಿತ್ತು, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಮ ಮಸಲ್ ಲಾಸು ಆ್ಯಂಡ್ ಸ್ಟ್ರೆಂತ್ ಲಾಸ್ ಮೇಲೂ ಡಿಪೆಂಡ್ ಆಗುತ್ತೆ, ನಿಮ್ಮ ಡಯಟ್ ಇದೆಲ್ಲದರೂ ಡಿಪೆಂಡ್ ಆಗಿ. ಸೊ
ಇದೆಲ್ಲದು ಲೈಕ್ ಕಾನ್ಸ್ಟೆಂಟ್ ಇರಲ್ಲ, ವೇರಿ ಆಗುತ್ತೆ. ಪ್ರಾಪರ್ ಒಂದು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಒಂದು ಇಂಜುರಿ ಆದರೆ ಇಷ್ಟೇ ಮಸಲ್ ಲಾಸ್ ಆಗುತ್ತೆ, ಲೈಕ್ ಇಷ್ಟು ನಿಮಗೆ ಸ್ಟ್ರೆಂತ್ ಲಾಸ್ ಆಗಿಬಿಡುತ್ತೆ ಅಂತ. ಸೊ ಹೇಗೆ ನೀವು ರಿಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಡಾಕ್ಟರ್ ನಿಮಗೆ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಆಫ್ಟರ್ ದಿಸ್ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ಟ್ರೈನಿಂಗ್ ಆ್ಯಂಡ್ ಯು ಕ್ಯಾನ್ ಗ್ರ್ಯಾಜುಲಿ ಲೋಡ್ ದ ಮಸಲ್ಸ್ ಆರ್ ಗ್ರ್ಯಾಜುಲಿ ಲೋಡ್ ದ ಇಂಜೂರ್ಡ್ ಜಾಯಿಂಟ್ ಅಂತ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟ್ ಆದಮೇಲೆ ಅದಕ್ಕೂ ಮುಂಚೆಯಿಂದಲೇ ನೀವು ಕಂಪ್ಲೀಟಾಗಿ ಮೂಮೆಂಟೇ ಇರಬಾರ್ದು, ಹಿಂಗೆ ಇರಬೇಕು ಅಂತ ಹೇಳ್ತಿಲ್ಲ. ಡಾಕ್ಟ್ರು ಹೇಳ್ತಾರೆ ಯು ಕ್ಯಾನ್ ಮೂವ್ ಅಂತ. ಡಾಕ್ಟ್ರು ನಿಮಗೆ ಕರೆಕ್ಟಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಮೇಲೆ ಲೈಕ್ ನೀವು ಒಂದು ಮೊಬಿಲಿಟಿ ಎಕ್ಸಸೈಸಸ್ಸು ಅಥವಾ ಫ್ರೀ ಮೂಮೆಂಟ್ಸು ಅಥವಾ ಜಸ್ಟ್ ವಾಕಿಂಗು ಆ್ಯಂಡ್ ನಾರ್ಮಲ್ ಸ್ಟಫ್ಸು ಲೈಕ್ ಹೇಳ್ದಾಗೆ ಮೊಬಿಲಿಟಿ ಎಕ್ಸಸೈಸಸ್ ಅಂತ ಜಸ್ಟ್ ಅವರೇ ರಿಹ್ಯಾಬ್ ಅವ್ರು ಹೇಳ್ಕೊಡ್ತಾರಲ್ಲ, ಸೊ ಆ ಒಂದು ಎಕ್ಸಸೈಸ್ಗಳನ್ನ ನೀವು ಮಾಡ್ಬೋದು. ವೆಯ್ಟ್ ಯಾವಾಗ ಲೋಡ್ ಮಾಡ್ತಾರೆ, ವೆಯ್ಟ್ ಯಾವಾಗ ಲೋಡ್ ಮಾಡ್ಬೋದು ನಿಮ್ಮ ಒಂದು ಇಂಜೂರ್ಡ್ ಜಾಯಿಂಟ್ನ ಅಂತ ಹೇಳ್ತಾರೆ. ಅಲ್ಲಿ ತನಕ ಜಸ್ಟ್ ಕೂರಬೇಡಿ, ಅಲ್ಲಿ ತನಕ ಜಸ್ಟ್ ಮೂವ್ಮೆಂಟ್ಸ್ ಮಾಡ್ತೀರಿ, ಜಸ್ಟ್ ಲೋಡ್ ಮಾಡಬೇಡಿ ಅಷ್ಟೇ. ಅವ್ರು ಹೇಳ್ತಾರೆ ರಿಕವರಿ ಚೆನ್ನಾಗಾಗಿದೆ, ನಿಮ್ಮ ಏನು ಇಂಜೂರ್ಡ್ ಜಾಯಿಂಟ್ಸ್ ಏನಿದೆ, ಇಂಜೂರ್ಡ್ ಬೋನ್ಸ್ ಏನಿದೆ ಅದು ಪ್ರಾಪರಾಗಿ ಫಾರ್ಮ್ ಆಗಿದೆ, ಕೂಡ್ಕೊಂಡಿದೆ ಅಂತ ಹೇಳಿದ್ಮೇಲೆ ಲೈಕ್ ಯು ಕ್ಯಾನ್ ಲೋಡ್ ದ ವೆಯ್ಟ್ ಆ್ಯಂಡ್ ಸಡನ್ ಲೈಕ್ ಮುಂಚೆ ಹೇಗೆ ಎಲ್ಲಿ ನಿಲ್ಲಿಸಿದ್ರಿ ಅಲ್ಲಿಂದನೇ ಶುರು ಮಾಡೋದಲ್ಲ. ಎಷ್ಟು ಒಂದೇ ಸತಿ ಫೀಲ್ ಆಗುತ್ತೆ. ನಾನು ಮತ್ತೆ ಜಿಮ್ಮಿಗೆ ವಾಪಸ್ ಬರಬೇಕಾದ್ರೆ ಮತ್ತೆ ಲಿಫ್ಟ್ ಮಾಡಬೇಕು, ವೆಯ್ಟ್ ಲಿಫ್ಟ್ ಮಾಡಬೇಕು ಅನ್ನೋ ಥರ ನನಗೂ ಜಾಸ್ತಿ ಫೀಲ್ ಆಗ್ತಿತ್ತು. ಏನಕ್ಕೆ ಬರೀ ಜಸ್ಟ್ ಸಣ್ಣ ವೆಯ್ಟ್ನ ಲಿಫ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಷ್ಟ ಆಗ್ತಿದೆ ಅಂತ ಅನಿಸ್ತಿತ್ತು. ಇಟ್ಸ್ ಓಕೆ, ಲೋಡ್ ಮಾಡೋಣ ಅಂತ. ಬಟ್ ಡೋಂಟ್ ಡೂ ದಟ್ ಮಿಸ್ಟೇಕ್. ಮತ್ತೆ ಅದೇನಾದರೂ ಪ್ರಾಪರಾಗಿ ಕಂಪ್ಲೀಟಾಗಿ 100% ಕ್ಲಿಯರ್ ಆಗಿರಲ್ಲ, ಸ್ವಲ್ಪ ಇನ್ನೂ ರಿಕವರಿ ಪೀರಿಯಡಲ್ಲೇ ಇರ್ತೀರ ನೀವು. ಆಫ್ಟರ್ ಲೈಕ್ ನನಗೆ 6 months ಹೇಳಿದರು. ಸ್ಟಿಲ್ ಆಫ್ಟರ್ ದಟ್ ಟೈಮ್ ಲೈಕ್ ಯು ನೀಡ್ ಟು ಗಿವ್ ಇಟ್ some more time to like bond it properly. ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡ್ಬೋದು ಲೋಡ್ನ ಡೇ ಬೈ ಡೇ. ಇಟ್ಸ್ ನಾಟ್ ಲೈಕ್ ಈ ವಾರ ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡಿದೆ, ನೆಕ್ಸ್ಟ್ ವಾರ ಇನ್ನು ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ವಾರ ಇನ್ಕ್ರೀಸ್ ಮಾಡ್ಬಿಡ್ತೀನಿ ಅಂತಲ್ಲ. ಯು ಹ್ಯಾವ್ ಟು ಲೈಕ್ ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಬಾಡಿ, ಯು ಹ್ಯಾವ್ ಟು ಲಿಸನ್ ಟು ಯುವರ್ ಓನ್ ಬಾಡಿ. ನಿಮ್ಮ ಬಾಡಿ ನಿಮ್ಗೆ ಹೇಳುತ್ತೆ ಈ ಒಂದು ವೆಯ್ಟ್ನ ನನಗೆ ಲಿಫ್ಟ್ ಮಾಡೋಕ್ಕಾಗ್ತಿಲ್ಲ, ಇಷ್ಟೇ ವೆಯ್ಟ್ನ, ಅಥವಾ ಈ ಒಂದು ಮೂಮೆಂಟ್ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ನಿನ್ನ ಬಾಡಿ ನಿಮಗೆ ಅರ್ಥ ಮಾಡಿಸೋದು. ನಿಮಗೆ ಎತ್ತಕ್ಕಾಗಲ್ಲ, ಅದನ್ನ ಮೂಮೆಂಟ್ಸ್ ಮಾಡ್ಲಿಕ್ಕಾಗಲ್ಲ. ಸೊ ಅಂಥ ಸಿಚುವೇಷನಲ್ಲಿ ನೀವೇನು ಮಾಡಬೇಕಂತಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಟು ಲೈಕ್ ರೆಡ್ಯೂಸ್ ದ ವೆಯ್ಟ್, ಆರ್ ಯು ಲೈಕ್ ಇಫ್ ಇಟ್ಸ್ ನಾಟ್ ಎನಫ್ ಯು ಕ್ಯಾನ್ ಇನ್ಕ್ರೀಸ್ ದ ವೆಯ್ಟ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಯುವರ್ ವಾಟ್ ಎವರ್ ದ ಇಂಜೂರ್ಡ್ ಆರ್ಮ್, ಲೈಕ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಇಂಜೂರ್ಡ್ ಪಾರ್ಟ್ ಆಫ್ ಯುವರ್ ಬಾಡಿ. ಸೊ ಹಾಗೆ ನಿಮ್ಮ ಬಾಡಿನ, ನಿಮ್ಮ ಒಂದು ಸಿಚುವೇಷನ್ನ ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ ತೊಗೋಬೇಕು, ಎಷ್ಟು ವೆಯ್ಟ್ ಲೋಡ್ ಮಾಡಬೇಕು, ಎಷ್ಟು ಮೂಮೆಂಟ್ಸ್ ಮಾಡಬೇಕಂತ. ಸೊ ಹಾಗೆ ನಿಮಗೆ ಅಬ್ಸ್ಟೆಕಲ್ ಬರ್ತಿದೆ, ಇಲ್ಲಿ ತನಕ ಎತ್ತಾಗಿದೆ, ಮೇಲೆ ಆಗ್ತಿಲ್ಲ ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ವೆಯ್ಟ್ನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಡೇ ಬೈ ಡೇ ಅಥವಾ ಲೈಕ್ 3 ದಿನ 4 ದಿನಕ್ಕೊಂದು ಸ್ವಲ್ಪ ಆ ಒಂದು ಮೊಬಿಲಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇರಬೇಕು. ಆ ಸ್ಟ್ರೆಚಿಂಗ್ ಎಕ್ಸಸೈಸು ಸ್ವಲ್ಪ ಮೂಮೆಂಟ್ಸ್ನ ನೀವು ಶುರು ಮಾಡುವಾಗ ಅದು ಗ್ರ್ಯಾಜುಲಿ ಅದು ಸ್ಟ್ಯಾಕಪ್ ಆಗ್ತಾ ಪ್ರತಿದಿನ ಒಂದು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ, ಪ್ರತಿದಿನ ಒಂದು ನ್ಯೂಟ್ರಿಷನ್ ನೀವು ಪ್ರೊವೈಡ್ ಮಾಡ್ತಾ ಅದು ಹೀಲ್ ಆಗುತ್ತೆ, ನಿಮಗೆ ರಿಸಲ್ಟ್ಸ್ ಕಾಣ್ತಾ ಹೋಗುತ್ತೆ. ಸೊ ಇದು ಪ್ರಾಪರ್ ಇಷ್ಟೇ ದಿನಕ್ಕೆ ನೀವು ರೆಡಿ ಆಗಿಬಿಡ್ತೀರಾ ಕಂಫರ್ಟಬಲ್ ಆಗಿ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಡಾಕ್ಟ್ರ್ ಹೇಳಿದರು 3 ತಿಂಗಳಲ್ಲಿ ನೀನು ಆರಾಮಾಗಿ ಮಾಡ್ಬೋದಪ್ಪ ಕೆಲಸಗಳನ್ನೆಲ್ಲ ಅಂತ. ಇಟ್ಸ್ ನಾಟ್ ಸಿಂಪಲ್ ಆ್ಯಸ್ ದಟ್. ಲೈಕ್ 3 ತಿಂಗಳ ಮೇಲೆ ನಾನು ಸರಿ ಹೋಗ್ಬಿಡ್ತೀನಿ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಥಿಂಗ್ಸ್. ನಾನು ಹೇಳಿದಾಗೆ ನನ್ನ ಮೊಬಿಲಿಟಿ, ನನ್ನ ಮೂಮೆಂಟ್ಸು, ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ನನ್ನ ಒಂದು ನ್ಯೂಟ್ರಿಷನ್ನು, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾನು ಹೇಗೆ ಎಷ್ಟು ಸ್ಪೀಡ್ ರಿಕವರಿ ಆಗ್ತೀನಿ, ಎಷ್ಟು ಚೆನ್ನಾಗಿ ರಿಕವರಿ ಆಗ್ತೀನಿ. ಆ್ಯಂಡ್ ಅದಲ್ಲದೆ ನನ್ನ ಅರ್ಲಿಯರ್ ಹೆಲ್ತು ಮ್ಯಾಟ್ರ್ ಆಗುತ್ತೆ. ಮುಂಚೆ ಹೇಗೆ ನಾನು ಆ್ಯಕ್ಟಿವ್ ಆಗಿದ್ದೆ, ಮುಂಚೆ ನನ್ನ ಮಸಲ್ಸು ಹೇಗೆ, ಎಷ್ಟು ಕ್ವಾಲಿಟಿ ಇತ್ತು, ಎಷ್ಟು ಒಳ್ಳೆ ಫಿಸಿಕ್ ಇತ್ತು ನಂದು, ಎಷ್ಟು ಗುಡ್ ಹೆಲ್ತ್ ಇತ್ತು ನಂದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಎವ್ರಿ ಸಿಂಗಲ್ ಪರ್ಸನಿಗೆ ರಿಕವರಿ ಪೀರಿಯಡ್ ಸ್ವಲ್ಪ ಡಿಫರ್ ಆಗೇ ಆಗುತ್ತೆ. ಸೊ ಅವ್ರು ನಿಮಗೆ ಒಂದು ಆ್ಯಾವ್ರೇಜಾಗಿ ಒಂದು ಟೈಮ್ ಹೇಳ್ತಾರೆ ಹೊರತು ಎಕ್ಸಾಕ್ಟಾಗಿ ನೀವು ಇಷ್ಟು ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಯು ಕ್ಯಾನ್ ಡೂ ಎವ್ರಿಥಿಂಗ್, ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್ ಅಂತ ಎಕ್ಸಾಕ್ಟಾಗಿ ಅವ್ರು ನಿಮಗೆ ಪಾಯಿಂಟ್ ಔಟ್ ಮಾಡಿ ಹೇಳಲ್ಲ. ಸೊ ಹಾಗೆ ಬಿಗಿನಿಂಗಲ್ಲಿ ಲೈಕ್ ರಿಕವರಿ ಹೇಗಾಗುತ್ತೆ ಎಲ್ಲದ್ರ ಬಗ್ಗೆ ಮಾತಾಡಿ ಆಯಿತು. ನಂದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನಂತಂದರೆ ವೆನ್ ದೇ ಟೋಲ್ಡ್ ಲೈಕ್ 6 months ತನಕ ನೀವು ಲಿಫ್ಟ್ ಮಾಡಬೇಡ ವೆಯ್ಟ್ನ ಅಂತ ಹೇಳಿದ್ರು. 6 months ಲೈಕ್ ಮುಗಿಯೋ ತನಕ ನಾನು ವೆಯ್ಟ್ನೇ ಲೈಕ್ ಜಾಸ್ತಿ ತೆಗ್ದೇ ಇರಲಿಲ್ಲ. ಭಯ ಇತ್ತು ನನಗೆ, ಲೈಕ್ ವಾಟ್ ಇಫ್ ದಿಸ್ ವಿಲ್ ಬಿಕಮ್ ಪರ್ಮನೆಂಟ್ ಡ್ಯಾಮೇಜ್ ಆರ್ ಪರ್ಮನೆಂಟ್ ಇಂಜುರಿ ಆಗಿಬಿಟ್ರೆ ಅಥವಾ ಪರ್ಮನೆಂಟ್ ಏನಾದರೂ ಊನ ಆಗಿಬಿಟ್ರೆ ಏನು ಮಾಡೋದು ಅಂತ ಭಯ ಇತ್ತು. ಸೊ ಅವಾಗ ಏನು ಮಾಡ್ತಿದ್ದೆ ನಾನು ಅಂತಂದರೆ 2.5 ಹೇಳಿದರು, 2.5 ಅಷ್ಟೇ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದೆ. ಸೊ ಲಿಮಿಟೇಷನ್ಸು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಲಿಮಿಟೇಷನ್ ಅಷ್ಟು ಇರಲಿಲ್ಲ, ಇಲ್ಲಿ ನನ್ನ ಲಿಮಿಟೇಷನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ 6 months ಆಗಿ ಈ ಫಾರ್ ಎಕ್ಸಾಂಪಲ್ಲು ಏನು ಒಂದು 15ನೇ ತಾರೀಕು ಅನಿಸುತ್ತೆ, 15ನೇ ತಾರೀಕು ನಾನು ಲಾಸ್ಟ್ ಕನ್ಸಲ್ಟೇಷನ್ಗೆ ಹೋಗಿದ್ದು. 15ನೇ ತಾರೀಕು ಹೋಗಬೇಕಾದ್ರೆ
ಅಲ್ಲಿ ತನಕ ನನ್ನ ಕೈಲಿ ಎತ್ತಕ್ಕೆ ಆಗ್ತಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಪೇಯ್ನ್ ಆಗ್ತಿದೆ ಅಂತ ಅನಿಸ್ತಿದೆ, ಇಲ್ಲ ಬೇಡ ಲೋಡಾಗಿ ಆಗ್ತಿಲ್ಲ, ಸ್ವಲ್ಪ ಎತ್ತಕ್ಕೆ ಹೋದರೆ ಸ್ವಲ್ಪ ಪೇಯ್ನ್ ಆಗೋದು, ಎಳೆಯೋ ಥರ ಫೀಲ್ ಆಗೋದು, ಆ ಥರ ಎಲ್ಲ ಆಗ್ತಿದೆ. ಓಕೆನಾ, ಲಿಮಿಟೇಷನ್ಸ್ ನಾನೇ ಸೆಟ್ ಮಾಡ್ಕೊಬಿಟ್ಟಿದ್ದೀನಿ ಬಿಕಾಸ್ ಡಾಕ್ಟರ್ ಟೋಲ್ಡ್ ಮಿ ದಟ್. ಸೊ ಆಫ್ಟರ್ ಗೋಯಿಂಗ್ ಆ್ಯಂಡ್ ಟಾಕ್ ಟು ದ ಡಾಕ್ಟರ್ ನೋಡಿದ್ರು, ಎಕ್ಸ್ರೇ ತೆಗೆದು ನೋಡಿದ್ರು, ತುಂಬ ಚೆನ್ನಾಗಿ ಕೂಡ್ಕೊಂಡಿದೆ. ಯು ಕ್ಯಾನ್ ಗ್ರ್ಯಾಜುವಲಿ ಲೋಡ್ ದ ವೆಯ್ಟ್ಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ಶೇಪ್ ಆ್ಯಸ್ ಅರ್ಲಿಯರ್. ಲೈಕ್ ಮುಂಚೆ ಎಷ್ಟು ವೆಯ್ಟ್ ಲಿಫ್ಟ್ ಮಾಡ್ತಿದ್ರೆ ಅಷ್ಟೇ ಲಿಫ್ಟ್ ಮಾಡ್ಬೋದು, ಅದಕ್ಕಿಂತ ಇನ್ನೂ ಜಾಸ್ತಿನೇ ಲಿಫ್ಟ್ ಮಾಡ್ಬೋದು ಬೇಸ್ಡ್ ಅಪಾನ್ ಯುವರ್ ರಿಕವರಿ. ವೆಯ್ಟ್ನ ಗ್ರ್ಯಾಜುವಲಾಗಿ ಲೋಡ್ ಮಾಡ್ತಾ ಹೋಗಿ ರಿಕವರ್ ಒಳ್ಳೆ ಡಯಟ್ಗೆ ಸ್ಟಿಕ್ ಆನ್ ಹಾಕಿ ಮಾಡಿ ಅಂತ ಹೇಳ್ಕೊಟ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಜಿಮ್ಮಿಗೆ ಬರ್ತೀನಿ. 2.5 ದೋನು 5 ಹೋಗ್ತಿದ್ದೀನಿ, 7.5 ಹೋಗ್ತಿದ್ದೀನಿ. ಇಟ್ಸ್ ಲೈಕ್ ಕಂಫರ್ಟಬಲಾಗಿ ಫೀಲ್ ಆಗ್ತಿದೆ. ಅಷ್ಟೊಂದು ನನಗೆ ಲೈಕ್ ಎಳಿತಿದೆ ಅನ್ನೋ ಥರ ಫೀಲ್ ಆಗಿಲ್ಲ, ಲೈಟಾಗಿ ಅನ್ನಿಸ್ತಿದೆ, ಬಟ್ ಐ ಕ್ಯಾನ್ ಏಬಲ್ ಟು ಲಿಫ್ಟ್ ದ ವೆಯ್ಟ್ಸ್. ಇಟ್ಸ್ ಬಿಕಾಸ್ ದ ಲಿಮಿಟೇಷನ್ಸ್ ಲೈಕ್ ವಿಚ್ ಐ ಹ್ಯಾವ್ ಸೆಟ್ ಇನ್ ಮೈ ಮೈಂಡ್. ಡಾಕ್ಟ್ರ್ ಹೇಳೋದಕ್ಕಿಂತ ನನ್ನ ಒಂದು ಭಯ, ನನ್ನ ಒಂದು ಮೆಂಟಲ್ ಲಿಮಿಟೇಷನ್ಸ್ ಏನಿದೆ ಅದನ್ನು ನಾನು ಇಟ್ಕೊಂಡಿದ್ದಕ್ಕೆ 6 ತಿಂಗಳು ನಾನು ಜಾಸ್ತಿ ಅಪ್ಪರ್ ಬಾಡಿ ಏನು ವೆಯ್ಟೇ ಲಿಫ್ಟ್ ಮಾಡಿಲ್ಲ. ಬಟ್ ನನ್ನ ಬಾಡಿಲೂ ಸಹ ಅಷ್ಟೊಂದು ಮಸಲ್ ಲಾಸ್ ಆಗಿರಲಿಲ್ಲ, ಮತ್ತು ಫ್ಯಾಟ್ ಸಹ ಅಷ್ಟೊಂದು ಏನಾಗಿರಲಿಲ್ಲ. ನಾನು ಕರೆಕ್ಟಾಗಿ ನಾನು ಏನು ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಜಾಸ್ತಿ ಕ್ಯಾಲರೀಸ್ನ ತಿಂತಿದ್ದೆ. ಬಟ್ ಐ ಯೂಸ್ ಟು ಗೋ ಫಾರ್ ಎ ವಾಕ್ ಆ್ಯಂಡ್ ಐ ಯೂಸ್ ಟು ಡೂ ಲೆಗ್ ವರ್ಕೌಟ್ಸ್, ಲೈಕ್ ಲೋವರ್ ಬಾಡಿ ವರ್ಕೌಟ್ಸ್ ಮಾಡ್ತಿದ್ದೆ ಆ್ಯಂಡ್ ಅಪ್ಪರ್ ಬಾಡಿ ಮೊಬಿಲಿಟಿ ಎಕ್ಸಸೈಸಸ್ ಮಾಡ್ತಿದ್ದೆ. ನೀವೆಲ್ಲ ಹಳೆ ವೀಡಿಯೋಸಲ್ಲಿ ನೋಡ್ತಿದ್ರಿ. ಸೊ ಹಾಗಾಗಿ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗಿರಲಿಲ್ಲ ಅಥವಾ ವೆಯ್ಟ್ ಲಾಸು ಆಗಿರಲಿಲ್ಲ. 68 ಇದ್ದೆ, ಇವಾಗ 70 ಇದ್ದೀನಿ. ಒಂದು 3 kg 2 to 3 kg ಗೇನ್ ಆಗಿದ್ದೀನಿ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಹಾಗೆ ಲಿಮಿಟೇಷನ್ ಸೆಟ್ ಮಾಡ್ಕೊಂಡಿದ್ದರಿಂದಾಗಿ ಐ ಕುಡ್ ನಾಟ್ ಏಬಲ್ ಟು. ಆಫ್ಟರ್ ದಟ್ ಹಿಂಗೆ ವಿತಿನ್ ಎ ಸ್ನ್ಯಾಪ್ ಐ ಕ್ಯಾನ್ ಏಬಲ್ ಟು ಲಿಫ್ಟ್ ದ ವೆಯ್ಟ್ಸ್. ಒಂಥರ ಮಿರಾಕಲ್ ಅಂತ ಅನಿಸ್ತು. ಏನಪ್ಪ ಇದು, ಐ ಕ್ಯಾನ್ ಏಬಲ್ ಟು ಲಿಫ್ಟ್ ದ ವೆಯ್ಟ್ ಅಂತ. ನೆನ್ನೆ ತನಕ ಭಯ ಆಗ್ತಿತ್ತು, ಮತ್ತು ಲಿಫ್ಟ್ ಮಾಡಿದ್ರೆ ಸ್ವಲ್ಪ ಪೇಯ್ನ್ ಆಗ್ತಿದೆ, ಎಳಿತಿದೆ ಅಂತ ಅನ್ನಿಸ್ತಿತ್ತು ಈ ಜಾಯಿಂಟು. ಬಟ್ ಇವಾಗ ನಾರ್ಮಲ್ ಅನ್ನಿಸ್ತಿಲ್ಲ ಅಂತ. ಬಟ್ ದ ರಿಯಾಲಿಟಿ ವಾಸ್, ನನ್ನ ಭಯ, ನನ್ನ ಹೆದರಿಕೆಯಿಂದಾಗಿ ಅದನ್ನೆಲ್ಲ ಆ ರೀತಿ ಒಂದು ನೆಗೆಟಿವ್ ಎಫೆಕ್ಟು ನನಗೆ ತೋರಿಸಿತ್ತು. ಸೊ ಇದೇನಂತ ಏನು ಫೀಲ್ ಆಗುತ್ತೆ ನನಗೆ ಇದರಿಂದ ಅಂತಂದರೆ, ನಾವೇನು ನಂಬ್ತೀವಿ ಅದನ್ನ ಆಗ್ತೀವಿ. ಲೈಕ್ ಮೋಟಿವೇಶನಲ್ ಕೋಟ್ಸ್ ಎಲ್ಲ ಬರುತ್ತೆ, ಯು ವಿಲ್ ಬಿಕಮ್ ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್ ಅಂತ. ನಾವು ಅನ್ಕೊತೀವಿ ಅದು ಆಗ್ತೀವಿ. ಸೊ ನನ್ನ ಕೈಲಿ ಮಾಡ್ಬೋದು, ನನ್ನ ಕೈಲಿ ಆಗುತ್ತೆ, ನಾನು ಇದು ಮಾಡೇ ಮಾಡ್ತೀನಿ, ಇದೇನು ಕಷ್ಟ ಇಲ್ಲ, ಇಟ್ ಕ್ಯಾನ್ ಬಿ ಡನ್, ಏನು ಆಗ್ಬಿಡಲ್ಲ ಅಂತ ನಾನು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಪಾಸಿಬಲ್. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಬಟ್ ನನ್ನ ಕೈಲಿ ಆಗಲ್ಲ, ಅಯ್ಯೋ ಹಿಂಗೆ ಆಗ್ಬಿಡ್ತು. ಎಷ್ಟೊಂದು ಜನ 100 ಥರ ಹೇಳಿದ್ರು. ಈ ಮೈನ್ ಕಾಲರ್ ಬೋನ್ ಕ್ರ್ಯಾಕ್ ಆಗಿದೆ, ಇಟ್ ವಿಲ್ ಬಿ ಇನ್ ಫ್ಯೂಚರ್ಲಿ ಏನು ಮಾಡಲಿಕ್ಕಾಗಲ್ಲ, ಏನು ಎತ್ತಲಿಕ್ಕಾಗಲ್ಲ, ನೀನು ಬಾಡಿ ಬಿಲ್ಡಿಂಗ್ ಅಥವಾ ಲೈಕ್ ಮಸಲ್ ಬಿಲ್ಡಿಂಗ್ ಅಂತ ಏನು ಆಸೆ ಕನಸುಗಳೇನೋ ಕಂಡಿದ್ಯಾ, ಅದು ಯಾವುದೂ ಆಗಲ್ಲ, ಮುಗೀತು. ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸುಮ್ಮನೆ ಲೋಡ್ ಮಾಡಬೇಡ, ಹಾಗೆ ಹಿಂಗೆ ಬ್ಲಾ 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 ಅಂತ ಹೇಳಿ ನಾನು ನಂಬ್ತಿರ್ಲಿಲ್ಲ ಅದನ್ನು. ಬಟ್ ಸ್ಟಿಲ್ ಐ ಯೂಸ್ ಟು ಲಿಸನ್ ಟು ಆಲ್ ದೋಸ್ ಥಿಂಗ್ಸ್. ಸೊ ಅದನ್ನೆಲ್ಲ ಕೇಳ್ತಾ ಸಮ್ವಾಟ್ ನನ್ನ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಮೇ ಬಿ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಇತ್ತು. ನಂಬಿರಲಿಲ್ಲ, ಬಟ್ ಆಗ್ಬಿಡುತ್ತೇನೋ ಅಂತ ಒಂದು ಭಯ ಇತ್ತು. ಆ ಭಯದಿಂದಾಗಿ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿಲ್ಲ ನಾನು. ಬಟ್ ಐ ಆಮ್ ಇನ್ ರೀಸೆಂಟ್ ಡೇಸ್ ಐ ಆಮ್ ಲಿಫ್ಟಿಂಗ್ ವೆಯ್ಟ್ಸ್. ಐ ಆಮ್ ಲೈಕ್ ಸೀಯಿಂಗ್ ಲೈಕ್ ಒಂದು ಪ್ರೋಗ್ರೆಸಿವ್ ಆಗಿರೋವಂಥ ಒಂದು ಸ್ಟ್ರೆಂತ್ನ ಗೇನ್ ಮಾಡ್ತಿದ್ದೀನಿ ಆಗ್ತಿದೆ. ಆ್ಯಂಡ್ ಯಾವ ಮೂಮೆಂಟ್ಸ್ ನನ್ನ ಕೆಲವು ಮುಂಚೆ ಆಗ್ತಿರಲಿಲ್ಲ, ಆ ಮೂಮೆಂಟ್ಸ್ನೆಲ್ಲ ಮಾಡುವಾಗ ಕಂಫರ್ಟಬಲ್ ಅನ್ನೋ ಥರ ಫೀಲ್ ಆಗ್ತಿದೆ. ದಟ್ ಮೇಕ್ಸ್ ಮೀ ಫೀಲ್ ವೆರಿ ಗುಡ್. ಆ್ಯಂಡ್ ಡಾಕ್ಟರ್ ಹೇಳಿದರು 6 months ಆದ ತಕ್ಷಣ ನೀನು ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಲಿಫ್ಟ್ ವೆಯ್ಟ್ಸ್ ಅಂತೆಲ್ಲ ಹೇಳಿದರು. ಆ್ಯಂಡ್ ಐ ಫೀಲ್ ಲೈಕ್ 6 ತಿಂಗಳಾದ ತಕ್ಷಣ ಕಂಪ್ಲೀಟಾಗಿ ನಾನು ಆಗೋಕ್ಕಾಗಲ್ಲ. ಇನ್ನೂ ಒಂದು 6 ತಿಂಗಳು ಬೇಕು. ಐ ಡೋಂಟ್ ನೋ, 6 ಅಲ್ವಾ ಇನ್ನೂ 12 ತಿಂಗಳು ಬೇಕಾಗ್ಬೋದು ಕಂಪ್ಲೀಟಾಗಿ ನಾನು ಟ್ರಾನ್ಸ್ಫಾರ್ಮ್ ಆಗಿ ವಾಪಸ್ ರಿಟರ್ನ್ ಬರಲಿಕ್ಕೋಸ್ಕರ. ಬಟ್ ಐ ಕ್ಯಾನ್ ಪುಷ್ ಮೋರ್. ಐ ಕ್ಯಾನ್ ಲೈಕ್ ಆ್ಯಸ್ ಐ ಟೋಲ್ಡ್, ಐ ಕ್ಯಾನ್ ಬಿಲೀವ್ ಇನ್ ಮೈ ಸೆಲ್ಫ್ ಆ್ಯಂಡ್ ಐ ಕ್ಯಾನ್ ರೆಗ್ಯುಲರ್ ಅಥವಾ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇನ್ನು ಬೆಟರ್ ರಿಸಲ್ಟ್ಸ್ ಅಥವಾ ಬೆಟರ್ ಒಂದು ಪ್ರೋಗ್ರೆಷನ್ನ ನಾನು ನೋಡ್ಬೋದು ಅಂತ ನಾನು ಫೀಲ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಅನ್ ಏನೋ ಅದೇನು ಕಟ್ ಹಾಕ್ಸ್ಕೊಂಡು ಪ್ಲಾಸ್ಟರ್ ಹಾಕ್ಸ್ಕೊಂಡು ಕೂತ್ಕೊಂಡು ಇದನ್ನು ವೀಡಿಯೋ ಏನಾದ್ರು ನೀವು ನೋಡ್ತಿದ್ರೆ ಜಸ್ಟ್ ಆ್ಯಂಡ್ ಲೈಕ್ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿದ್ದೀನಿ. ಇಟ್ಸ್ ನಾಟ್ ದಟ್ ಮಚ್ ಆಫ್ ಎ ಬಿಗ್ ಡೀಲ್. ಫಾರ್ ಇನ್ ದ ಬಿಗಿನಿಂಗ್ ಒಂದು ಫೇಸಲ್ಲಿ 1-2-3 ಮಂತ್ಸಲ್ಲಿ ತುಂಬ ಸ್ವಲ್ಪ ಪೇಯ್ನ್ ಅಥವಾ ಸ್ವಲ್ಪ ಲೋನ್ಲಿನೆಸ್ ಅಥವಾ ಏನಾಗೋಯ್ತಿದ್ದು ವಾಟ್ ದ ಹೆಲ್ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಆಫ್ಟರ್ ದಟ್ ಪಾಸಿಟಿವ್ ಮೈಂಡ್ ಸೆಟ್ ಇದ್ದರೆ, ನಿಮಗೆ ಒಂದು ವಿಲ್ ಪವರ್ ಇದ್ದರೆ, ಯು ಕ್ಯಾನ್ ಆಲ್ವೇಸ್ ಬಿಕಮ್ ಆ್ಯಸ್ ಯು ಆರ್ ಅರ್ಲಿಯರ್ ಆ್ಯಂಡ್ ಬೆಟರ್ ದ್ಯಾನ್ ಅರ್ಲಿಯರ್. ಓಕೆ, ಸೊ ಇದು ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಮೈಂಡ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ, ಲೈಕ್ ಹೇಗೆ ನಮ್ಮ ಮೈಂಡು ನಮಗೆ ಟ್ರಿಕ್ ಮಾಡುತ್ತೆ. ಈ ಒಂದು ಇಟ್ ಈಸ್ ಹ್ಯಾವಿಂಗ್ ಫುಲ್ ಪೊಟೆನ್ಷಿಯಲ್ ತುಂಬ ಇದ್ರೂ ನಮಗೆ ಹೇಗೆ ಲಿಮಿಟೆಡ್ ಮಾಡಿ ಇಲ್ಲ ಇಷ್ಟೇ ಆಗುತ್ತೆ ಅನ್ನೋ ಥರ ಭಯ ಕ್ರಿಯೇಟ್ ಮಾಡಿ
ನಮ್ಮನ್ನು ಇದು ಮಾಡಿ ಇಡುತ್ತೆ ಅಂತ. ಅದಕ್ಕೆ ಇನ್ನೊಂದಷ್ಟು ಎಕ್ಸಾಂಪಲ್ ನಾನು ನೋಡಿದ್ದೀನಿ. ನಾನು SSB ಎಕ್ಸಾಮ್ಸ್ಗೆ ಹೋಗ್ತಿದ್ದೆ. ಆ ಟೈಮಲ್ಲಿ 5 ಗಂಟೆಗೆ ಎದ್ದೇಳಬೇಕಾಗಿರುತ್ತೆ. 5 ಗಂಟೆಗೆ ಎದ್ದು ಒಂದು 6 ಗಂಟೆಗೆ ರಿಪೋರ್ಟಿಂಗ್ ಆಗಿ 7:30 ಎಕ್ಸಾಮ್ಸ್ ಇರುತ್ತೆ. ಯೂಶ್ವಲಿ ನನ್ನ ಒಂದು ರೂಟೀನ್ ಹೇಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ 6:30 7 ಮೇಲೇ ಎದ್ದೇಳೋದು ನಾನು. ಒಂದು ಎಕ್ಸಾಮ್ ಟೈಮಲ್ಲಿ ಕಾಂಟ್ ಏಬಲ್ ಟು ಲೈಕ್ ವೇಕಪ್ ಅರ್ಲಿ. ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಒಂದು ದಿನಕ್ಕೆ ಮಾತ್ರ 5 ಗಂಟೆಗೆ ಎದ್ದೇಳೋದ್ರಿಂದ ನಿದ್ದೆ ಬರುತ್ತೆ. 7 ಗಂಟೆ ನಮಗೆ OAR ಲೈಕ್ ಒಂದಷ್ಟು ರಿಟರ್ನ್ ಪೇಪರ್ಸ್ ಕೊಡ್ತಾರೆ. ಆ ಟೈಮಲ್ಲೆಲ್ಲ ತೂಗುಡಿಕೆ ಅಂದ್ಕೊಳ್ಳಿ, ಏನಪ್ಪ ಹಿಂಗೆ ಮಾಡಲಿ, ಹೆಂಗಪ್ಪ ಬರೀಲಿ ಎಕ್ಸಾಮ್ಸ್ ಅನ್ನೋ ಥರ ಫುಲ್ ತೂಗುಡಿಕೆ ಬರ್ತಿರುತ್ತೆ. ಆ್ಯಂಡ್ ನಿದ್ದೆ ಬರ್ತ್ಬಿಡ್ತಲ್ಲಪ್ಪ, ಫುಲ್ ಭಯ ಓದೋಗ್ಲಿ, ಅಯ್ಯೋ ನಿದ್ದೆ ಬಂದುಬಿಡ್ತಲ್ಲಪ್ಪ, ಅಯ್ಯೋ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತಲ್ಲಪ್ಪ, ನಿದ್ದೆ ಅಂತ ಮೈಂಡಲ್ಲಿ ಭಯ. ಫುಲ್ ಕ್ಲಿಯರ್ ಮೈಂಡಲ್ಲಿ ಥಿಂಕ್ ಮಾಡಬೇಕು. ಐ ನೀಡ್ ಟು ಬಿ ವೆರಿ ಫೋಕಸ್ ಅನ್ನೋ ಥರ ಫುಲ್ಲು ಸ್ವಲ್ಪ ಅಮೃತಾಂಜನೆಲ್ಲ ಹಾಕಿ ಮುಖಕ್ಕೆ ಸ್ವಲ್ಪ ಫುಲ್ ಅಲರ್ಟ್ ಆಗಿರೋ ಥರ ಒಂದು ಸ್ವಲ್ಪ ಕಾನ್ಷಿಯಸ್ ಮೈಂಡಿಂದ ಕೂರೋದು ಎಕ್ಸಾಮ್ಸಿಗೆ, ಆ ಥರ ಎಲ್ಲ ಮಾಡೋದು. ಬಟ್ ಸ್ಟಿಲ್ ಎವೆನ್ಚುಲಿ ನಿದ್ದೆಗೆ ಜಾರ್ತಾನೆ ಇದೆ. ಬಟ್ ಒಂದು ಸ್ಪೆಸಿಫಿಕ್ ಎಕ್ಸಾಮ್ ಬರ್ತಿತ್ತು, ಟೆಸ್ಟ್ ಬರ್ತಿತ್ತು. ಹೇಗೆ ಅಂತಂದರೆ PPDT ಅಂತ, ಪಿಕ್ಚರ್ ಪರ್ಸೆಪ್ಷನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಟೆಸ್ಟ್ ಅಂತ. ಅದೇಗೆಂದರೆ ಒಂದು ರ್ಯಾಂಡಮ್ ಇಮೇಜ್ನ ಕ್ಲಮ್ಸಿ ಆಗಿರೋ ಅಥವಾ ಒಂದು ಬ್ಲರಿ ಇಮೇಜ್ನ ಫ್ಲ್ಯಾಶ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. 1 ಮಿನಿಟ್ ಟೈಮ್ ಕೊಡ್ತಾರೆ. ಆ 1 ಮಿನಿಟ್ ಟೈಮಲ್ಲಿ ಯು ನೀಡ್ ಟು ಫೋಕಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಏನಿದೆ ಇಮೇಜ್ ಅಂತ ಕಂಪ್ಲೀಟಾಗಿ ಒಂದು ಅಬ್ಸರ್ವ್ ಮಾಡಿ. ಮತ್ತು ಇನ್ನು ಮಿಕ್ಕಿದ 4 ಮಿನಿಟ್ಸಲ್ಲಿ ಯು ಹ್ಯಾವ್ ಟು ರೈಟ್ ಅ ಸ್ಟೋರಿ ಬೇಸ್ಡ್ ಆನ್ ದಟ್ ಇಮೇಜ್, ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ದಟ್ ಇಮೇಜ್. ಸೊ ಹೀಗೆ ಮಾಡಬೇಕು. ಡೀಟೇಲಾಗಿ ಹೋಗಲ್ಲ ಈ ಎಕ್ಸಾಮ್ಸ್ ಬಗ್ಗೆ. ಸೊ 4 ನಿಮಿಷದಲ್ಲಿ ಬರೀಬೇಕು. ಸೊ ಇರೋದೇ 5 ನಿಮಿಷ, 1 ನಿಮಿಷ ನೋಡಲಿಕ್ಕೆ ಆ ಪಿಕ್ಚರ್ನ ನೋಡಿ ಏನು ಸ್ಟೋರಿ ಬರೀಬೇಕಂತ ಫಿಗರ್ ಔಟ್ ಮಾಡಿ 4 ನಿಮಿಷದಲ್ಲಿ ಬರೀಬೇಕು. ಓಕೆನಾ, 100 ವರ್ಡ್ಸಲ್ಲಿ. ಸೊ ಹೀಗಿದೆ ಕಾನ್ಸೆಪ್ಟು. ಸೊ 5 ನಿಮಿಷ ನಿಮಗೆ ಟೈಮ್ ಇದೆ, 1 ನಿಮಿಷ ನೋಡಬೇಕು, 4 ನಿಮಿಷದಲ್ಲಿ ಬರೆದು ಮುಗಿಸ್ಕೊಡ್ಬೇಕು. ಸೊ ಈ ಥರ ಒಂದು ಅರ್ಜೆನ್ಸಿ ಅಥವಾ ಒಂದು ಕ್ರೂಷಿಯಲ್ ಸಿಚುವೇಷನಲ್ಲಿ ಬರಬೇಕಾದ್ರೆ 2 ಅವರ್ಸಿಂದ ನಾನು ತೂಗಿಡಿಸ್ತಿದ್ದವನು, ನಿದ್ದೆ ಅಂತ ಕಾನ್ಷಿಯಸ್ನೆಸ್ಸೇ ಇಲ್ದಿರೋನು. ಲಾಸ್ಟ್ ಆ ಒಂದು 5 ನಿಮಿಷದಲ್ಲಿ ನನಗೆ ಎಷ್ಟು ನಾನು ಇಡೀ ಲೈಫಲ್ಲಿ ಅಷ್ಟು ಕಾನ್ಷಿಯಸ್ನೆಸ್ ನನಗೆ ಬರಲ್ಲ. ಆ ರೀತಿ ಆ ಒಂದು 5 ನಿಮಿಷದಲ್ಲಿ ನನಗೆ ಅಷ್ಟು ಫುಲ್ ಅಲರ್ಟ್ ಆಗಿಬಿಡ್ತೀನಿ, ಫುಲ್ ಬಿಸಿ ಆಗಿಬಿಡುತ್ತೆ ಮೈ, ಫುಲ್ ಫೋಕಸ್ಡ್ ಆಗಿಬಿಡ್ತೀನಿ. ಎಷ್ಟು ಫೋಕಸ್ ಆಗಿಬಿಡ್ತೀನಿ ಅಂದರೆ ಏನಾಗ್ತದೆ ಏನೇನೇನಂತ ಅಷ್ಟಕ್ಕೆ ಫೋಕಸ್ಡ್ ಆಗ್ತೀನಿ. ನಿದ್ದೆ ಎಲ್ಲ ಕಿತ್ತ ಹಾರಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಪ್ರತಿ ಸತಿ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಇದೇ ಯೋಚನೆ ಮಾಡ್ತೀನಿ, ಹೌ ಟು ಕಂಟ್ರೋಲ್ ದಿಸ್ ಮೈಂಡ್ ಅಂತ. ಎಷ್ಟು ನೀಟಾಗಿ ಟ್ರಿಕ್ ಮಾಡುತ್ತೆ ಅಂದರೆ, ಸೇಮ್ ಬಾಡಿ, ಸೇಮ್ ಮೈಂಡು, ಸೇಮ್ ಟಯರ್ಡ್ ಬಾಡಿ ಅಥವಾ ಸೇಮ್ ಮುಂಚೆ ಎಕ್ಸಾಮ್ ಬೇರೆ ಪೇಪರ್ಗಳು ಹೇಗೆ ಬರೀತಿದೆ, ಈ ಪೇಪರ್ ಬರೆಯುವಾಗಲೂ ಅದೇ ಥರ ಇರ್ತಿತ್ತು. ಆ ಪೇಪರ್ ಬರೀಬೇಕಾದ್ರೆ ನಿದ್ದೆ ತೂಕಡಿಕೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಈ ಪೇಪರ್ ಬರುವಾಗ ಬ್ರೈನಿಗೆ ಗೊತ್ತಿದೆ, ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿದೆ, ಇಫ್ ಯು ಫೇಲ್ ಹಿಯರ್, ಇಫ್ ಯು ಕಾಂಟ್ ಫಿಗರ್ ಔಟ್ ಎ ಸ್ಟೋರಿ ಹಿಯರ್, ಯು ಹ್ಯಾವ್ ಟು ಗೋ ಟು ಹೋಮ್. ಆಲ್ ದ ವೇ ಟು ದ ನಾರ್ತ್ ಇಂಡಿಯಾ ಏನು ಟ್ರಾವೆಲ್ ಮಾಡಿದೆ 2 to 3 ಡೇಸು, ವಾಪಸ್ 3 ದಿನ ವಾಪಸ್ ರಿಟರ್ನ್ ಹಿಂದಕ್ಕೆ ಬರಬೇಕು ಎಲ್ಲ ವೇಸ್ಟ್ ಮಾಡಿಕೊಂಡು. ಸೊ ಅಲರ್ಟ್ ಆಗಿಬಿಟ್ಟು ಮಗನೇ, ಇಲ್ಲ ಅಂತಂದರೆ ಮನೆಗೆ ಹೋಗಬೇಕಾಗುತ್ತೆ ಅಂತ ಆ ಒಂದು ಲೈಕ್ ಸೆನ್ಸ್ ಆಫ್ ಅರ್ಜೆನ್ಸಿ ಅಥವಾ ಆ ಒಂದು ಕ್ರೂಷಿಯಲ್ ಸಿಚುವೇಷನ್ನ ಇಡಬೇಕಾದ್ರೆ ನನ್ನ ಮೈಂಡು ಪಟ್ಟಂತ ಅಲರ್ಟ್ ಆಗುತ್ತೆ. ಎಲ್ಲ ಒಂದು ಬೇಸಿಕ್ ನೀಡ್ಸ್ನೆಲ್ಲ ಹಂಗೆ ನೆಗ್ಲೆಕ್ಟ್ ಮಾಡಿಬಿಟ್ಟು. ಸೊ ಇದು ಬ್ರೈನ್ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ. ಸೊ ನಾವು ಹೇಗೆ ಬ್ರೈನ್ನ ಕಂಟ್ರೋಲ್ ಮಾಡಬೇಕು, ನಾವು ಹೇಗೆ ಲೈಕ್ ಇದನ್ನು ನಾನು ಕಂಟ್ರೋಲ್ ಮಾಡೋ ಥರ ಸಿಚುವೇಷನ್ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ಇಷ್ಟ ಬಂದಿದ್ದ ರೀತಿಯಾಗಿ ನಾನು ಅಲರ್ಟ್ ಆಗಿರಬೇಕು, ನಾನು ಫೋಕಸ್ಡ್ ಆಗಿರೋ ಥರ ನನ್ನ ಬ್ರೈನ್ನ ನಾನು ಕಂಟ್ರೋಲ್ ಮಾಡಿದ್ರೆ, ಅಥವಾ ನನ್ನ ಒಂದು ಮೂಡ್ ಸ್ವಿಂಗ್ಸ್ನ ಅಥವಾ ನನ್ನ ಒಂದು ಮೈಂಡ್ ಸೆಟ್, ನನ್ನ ಒಂದು ಫೋಕಸ್ ಮಾಡೋದನ್ನ ನಾನು ಕಂಟ್ರೋಲ್ ಮಾಡಿಕೊಂಡ್ರೆ, ಎಷ್ಟೊಂದು ಸಿಚುವೇಷನಲ್ಲಿ ಎಷ್ಟೊಂದು ಕೆಲಸ ಮಾಡಬೇಕಾದ್ರೆ ಐ ಕ್ಯಾನ್ ಗಿವ್ ಮೈ 100% ಅಲ್ವಾ. ಸುಮಾರು ಸಿಚುವೇಷನಲ್ಲಿ ನನ್ನ 100% ನಾನು ಅಲ್ಲಿ ಪ್ರೊವೈಡ್ ಮಾಡ್ಬೋದು ಆ ಒಂದು ಸಿಚುವೇಷನ್ಸ್ನ ಟ್ಯಾಕಲ್ ಮಾಡಲಿಕ್ಕೆ. ಬಟ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಮೈಂಡಲ್ಲಿ ಏನೋ ಒಂದು ಈ ಕ್ಲಮ್ಸಿನೆಸ್ ಅಥವಾ ಈ ಒಂದು ಸೋಂಬೇರಿತನ ಅಥವಾ ಈ ಒಂದು ನನಗೆಲ್ಲ ಆಗಲ್ಲ ಅಥವಾ ಈ ಥರ ಏನೇನೋ ಮೈಂಡಲ್ಲಿ ಇರೋ ಒಂದು ಲಿಮಿಟೇಷನ್ಸಿಂದ ಎಷ್ಟೊಂದು ಆಪರ್ಚುನಿಟೀಸಲ್ಲಿ ಎಷ್ಟೊಂದು ಸಿಚುವೇಷನಲ್ಲಿ ನಾವು ಪೂರ ಪರ್ಫಾರ್ಮ್ ಮಾಡ್ತೀವಿ. ಆ ಥರ ಒಂದು ಸಿಚುವೇಷನ್ಸ್ ಎಲ್ಲ ನಮ್ಮ ಮೈಂಡ್ನ ನಾವು ಬೆಟರಾಗಿ ಕಂಟ್ರೋಲ್ ಮಾಡಿದ್ರೆ, ನಮ್ಮ ಮೈಂಡ್ನ ಒಂದು ಪ್ರಾಪರ್ಡಾಗಿ ಒಂದು ಟ್ರೈನ್ ಮಾಡಿ ಇಟ್ಕೊಂಡ್ರೆ, ಆ ಥರ ಒಂದು ಸಿಚುವೇಷನ್ಸಲ್ಲಿ ಎಷ್ಟು ಪರ್ಫೆಕ್ಟಾಗಿ ನಾವು ಯೂಸ್ ಮಾಡ್ಕೋಬೋದು, ಎಷ್ಟು ಪರ್ಫೆಕ್ಟಾಗಿ ನಾವು ಪರ್ಫಾರ್ಮ್ ಮಾಡ್ಬೋದು, ನಮ್ಮ ಎಬಿಲಿಟಿನ ಶೋ ಮಾಡ್ಬೋದು. ಈವನ್ ದೋ ಐ ಹ್ಯಾವ್ ಅ ಗುಡ್ ಎಬಿಲಿಟಿ, ಐ ಕಾಂಟ್ ಏಬಲ್ ಟು ಶೋ ಇನ್ ದಟ್ ಕೈಂಡ್ ಆಫ್ ಸಿಚುವೇಷನ್ ಬಿಕಾಸ್ ಆಫ್ ದಿಸ್ ಮೈಂಡ್ ಲಿಮಿಟೇಷನ್ಸ್, ಬಿಕಾಸ್ ಆಫ್ ದಟ್ ಇಂಪ್ರಾಪರ್ ಟ್ರೈನಿಂಗ್ ಆಫ್ ಅವರ್ ಮೈಂಡ್. ಸೊ ಇದನ್ನು ಕನ್ಸಿಸ್ಟೆಂಟಾಗಿ ಟ್ರೈನ್ ಮಾಡಬೇಕು, ನನ್ನ ಮೈಂಡ್ನ ಕನ್ಸಿಸ್ಟೆಂಟಾಗಿ ನನ್ನ ಒಂದು ಪ್ರಾಪರಾಗಿ ನಾನು ಫೋಕಸ್ಡ್ ಆಗಿರಬೇಕಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಡ್ ಫಾರ್ ದಟ್ ಮೆಡಿಟೇಷನ್ ಆ್ಯಂಡ್ ಕಾಮ್ನೆಸ್ಸು, ಪೇಷನ್ಸು ಇದೆಲ್ಲ ತುಂಬ ಇರಬೇಕು.
ಇವೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಅಚೀವ್ ಮಾಡಿದ್ರೆ ತುಂಬ ಲೈಕ್ ನೆಕ್ಸ್ಟ್ ಲೆವೆಲಲ್ಲಿ ಪೀಸ್ನ ನಾವು ಲೈಕ್ ಪೀಕಲ್ಲಿ ಪೀಸ್ನ ನಾವು ಅಚೀವ್ ಮಾಡ್ಬೋದು. ಸೊ ಇದು ಜಸ್ಟ್ ಒಂದು ಥಾಟ್ ಅಷ್ಟೇ, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು. ನಿಮಗೆ ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟಲ್ಲಿ ಡಿಸ್ಕಸ್ ಮಾಡ್ಬೋದು. ಅಷ್ಟೇ ನಾನು ಮಾತಾಡ್ಬೇಕಂತ ಅಂದ್ಕೊಂಡಿದ್ದು ಇವತ್ತು. ಮತ್ತು ನಾಳೆಯಿಂದ ನಿಮಗೆ ಸಣ್ಣ ಪುಟ್ಟ ಶಾರ್ಟ್ ವೀಡಿಯೋಸಲ್ಲಿ ಮುಂದೆ ಬರ್ತೀನಿ. ಯಾರು ಲೆಂತಿ ವೀಡಿಯೋ ನೋಡಿದ್ದೀರಿ ಅವ್ರು ಬೇಜಾರು ಮಾಡ್ಕೋಬೇಡಿ. ಶಾರ್ಟ್ ವೀಡಿಯೋಸ್ ನೋಡಿ ಮತ್ತೆ ಅದೇ ವೀಡಿಯೋನ ಕಟ್ ಮಾಡಿ ಶಾರ್ಟ್ ಮಾಡ್ತಿದ್ದೇನೆ ಅಂತ. ಮೋಸ್ಟ್ ಆಫ್ ದ ಪೀಪಲ್ಸ್ ವಿಲ್ ನಾಟ್ ವಾಚ್ ದಿಸ್ ಮೈ ಬಿಗ್ ವೀಡಿಯೋ. ಸೊ ಅದಕ್ಕೋಸ್ಕರ ಆ ಥರ ಇರೋರಿಗೆ ಸಣ್ಣ ಶಾರ್ಟ್ ವೀಡಿಯೋಸ್. ಸೊ ಐ ವಿಲ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋಸ್ ಆ್ಯಂಡ್ ಬೈ.